ಹಾಯ್ ಫ್ರೆಂಡ್ಸ್, ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಕೋಡ್ಬಳೆ ಅಂದರೆ ಎಷ್ಟೋ ಜನರುಗಳ ಫೇವ್ರೇಟ್ ಆಗಿರುತ್ತೆ. ಹಾಗಾಗಿ ಕೋಡ್ಬಳೆನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಮೊದಲನೇದಾಗಿ ಒಂದು ಕಪ್ಪಲ್ಲಿ ಅವಲಕ್ಕಿಯನ್ನು ತೊಗೋಬೇಕು. ಅವಲಕ್ಕಿ ಎಷ್ಟು ಕ್ವಾಲಿಟಿಯಲ್ಲಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಅವಲಕ್ಕಿಯನ್ನು ತೊಗೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಬೇಕು. ಅದು ಪೂರ್ತಿ ಪೌಡರ್ ರೀತಿ ಬರಬೇಕು. ನೋಡಿ, ಈ ರೀತಿ ಪೌಡರ್ ರೀತಿ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮತ್ತೊಂದು ಕಪ್ನಲ್ಲಿ ಸ್ವಲ್ಪ ಕಡಲೆಯನ್ನು ತೊಗೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈ ರೀತಿ ಪುಡಿ ಪೂರ್ತಿ ಏನಾಗುತ್ತೆ ಅಂದರೆ ಪೌಡರ್ ರೀತಿ ಇರಬೇಕದು. ನೆಕ್ಸ್ಟು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಅಕ್ಕಿ ಪುಡಿ ಅಂದರೆ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದರ ಪೌಡರನ್ನು ಹಾಕ್ಕೊಳ್ತೀವಿ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಕಡಲೆ ಹಿಟ್ಟು ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಅದರೊಳಗಡೆ ಹಾಕ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ ಅವಲಕ್ಕಿ ಏನು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಅವಲಕ್ಕಿಯನ್ನು ಕೂಡ ಅದರೊಳಗಡೆ ಹಾಕ್ಕೋಬೇಕು. ಓಕೆನಾ. ಈ ಥರ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಆದರೆ ಅದು ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಕೋಡ್ಬಳೆದು. ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕೋಬೇಕು. ಬೆಣ್ಣೆಯನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಬೆಣ್ಣೆ ಬದಲು ತುಪ್ಪ ಕೂಡ ಹಾಕೋಬೋದು, ಆದರೆ ಇಲ್ಲಿ ಬೆಣ್ಣೆನ ಯೂಸ್ ಮಾಡ್ತಿದ್ದೀವಿ. ಓಕೆನಾ. ಈ ರೀತಿ ಬೆಣ್ಣೆ ಹಾಕ್ಕೊಂಡು ಆ ಏನು ಹಿಟ್ಟೆಲ್ಲ ಇರುತ್ತೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಆ ಮಿಕ್ಸ್ ಆಗಿರುವಂಥ ಅಂದರೆ ಆ ಬೆಣ್ಣೆಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ಆ ಪೌಡರ್ ಎಲ್ಲವನ್ನು ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಹೀಟ್ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಎಲ್ಲ ಹೀಟ್ ಮಾಡ್ಕೊಬಾರ್ದು, ಸ್ವಲ್ಪ, ಯಾಕಂದರೆ ಅದು ಅಂಟ್ಕೊಬಾರ್ದಲ್ವಾ ಹಿಟ್ಟು. ಹಾಗಾಗಿ ಸ್ವಲ್ಪ ಮಾತ್ರ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಬಟ್ಲಲ್ಲಿ ಅದನ್ನು ತಗೊಂಬಂದು ಹಾಕ್ಕೊತೀವಿ. ಓಕೆನಾ. ಈ ರೀತಿ ಆದಮೇಲೆ ನಂತರ ಅದಕ್ಕೆ ಖಾರದ ಪುಡಿಯನ್ನು ಹಾಕ್ಕೋಬೇಕು. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೋಬೇಕು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದಕ್ಕೆ ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಅಂದರೆ ರುಚಿಗೆ ತಕ್ಕಷ್ಟು ಇರಬೇಕು. ರುಚಿಗೆ ತಕ್ಕಷ್ಟು ಮಾತ್ರ ಪುಡಿ ಉಪ್ಪನ್ನು ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟು ಬಿಸಿ ನೀರನ್ನು ಹಾಕ್ಕೊಬೇಕು. ಬಿಸಿ ನೀರು ಅಂದರೆ ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಮಾತ್ರ, ಅಂದರೆ ಉಗುರು ಬೆಚ್ಚಗಿನ ಬಿಸಿ ನೀರನ್ನು ಹಾಕ್ಕೊಂಡು ಆ ಹಿಟ್ಟು ಹದವಾಗಿ ಕಲಸೋ ಹಾಗೆ, ಅಂದರೆ ಕೋಡ್ಬಳೆಗೆ ಹೇಗೆಲ್ಲ ಬೇಕೋ ಆ ರೀತಿ ಕಲಸೋ ಹಾಗೆ ಸ್ವಲ್ಪ ಮಾತ್ರ, ಅಂದರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಮೃದುವಾಗಿರಬೇಕು ಹಿಟ್ಟು. ಜಾಸ್ತಿ ಗಟ್ಟಿಯಾದರೆ ಏನಾಗುತ್ತೆ ಅಂದರೆ ಅದು ಕೋಡ್ಬಳೆಯನ್ನು ಒಸಿಬೇಕಾದ್ರೆ ಚೆನ್ನಾಗಿ ಬ್ರೇಕ್ ಆಗ್ತಿರುತ್ತೆ. ಅದು ಹಿಟ್ಟು ರೆಡಿ ಆದಮೇಲೆ ಅದನ್ನು ಸ್ವಲ್ಪ ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಆ ಹಿಟ್ಟನ್ನು ಒಸ್ಕೋಬೇಕು. ಅಂದರೆ ಕೋಡ್ಬಳೆ ಮಾಡಬೇಕಲ್ಲ ಆ ರೀತಿ, ಅದಕ್ಕೆ ಈ ರೀತಿ ಒಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಸ್ಕೊಂಡು ನಮಗೆ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಕೋಡ್ಬಳೆ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಆ ರೀತಿ ಸೈಜ್ ಮೇಲೆ ಡಿಪೆಂಡ್ ಆಗಿ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಗ್ಯಾಸ್ ಮೇಲೆ ಈಗಾಗಲೇ ಎಣ್ಣೆ ಕಾಯ್ದಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ ಎಣ್ಣೆಗೆ ಚೆನ್ನಾಗಿ ಕಾಯ್ದಿರ್ಬೇಕು ಎಣ್ಣೆ. ಹೀಗೆ ಕಾಯ್ದಿರುವಂಥ ಆ ಎಣ್ಣೆಗೆ ಒಂದೊಂದೇ ಒಸ್ಕೊಂಡಿರುವಂಥ ಕೋಡುಬಳೆಗಳನ್ನು, ಅಂದರೆ ಆ ಹಿಟ್ಟನ್ನು ಬಿಡ್ತಾ ಹೋಗಬೇಕು. ಅಂದರೆ ಜಾಸ್ತಿ ಕೋಡುಬಳೆಗಳನ್ನು ಅದರೊಳಗಡೆ ಹಾಕಬಾರ್ದು ಎಣ್ಣೆಯಲ್ಲಿ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರೀತಿ ಕ್ಲೀನಾಗಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆದಮೇಲೆ ಅದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ನಿಮಗೆ ಯಾವಾಗ ಬೇಕಾದರೂ ತಿನ್ಬೋದು. ನೋಡಿದ್ರಲ್ಲ, ಕೊನೆಗೂ ಗರಿಯಾಗಿ ಕರುಮ್ ಅಂತ ಅನ್ನೋ ಕೋಡುಬಳೆಗಳು ರೆಡಿ ಆಯಿತು. ಇದೇ ಥರ ವಿಡಿಯೋಸ್ ಬೇಕಂದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಅದನ್ನು ಮಾಡಿ ಸಾಕು. ನಮಸ್ಕಾರ.